ಇನ್ನು ವೃಶ್ಚಿಕ ರಾಶಿ, ದೈವಾನುಕೂಲ ಚೆನ್ನಾಗಿದೆ. ಚತುರ್ಥದಲ್ಲಿ ಚತುರ್ಥ ಪತಿಯೇ ಇದ್ದಾನೆ ಶನಿ, ಮೂವ್ ಆಗ್ತಾನಷ್ಟೇ ತಿಂಗಳ ಕೊನೆಗೆ. ಸಪ್ತಮದಲ್ಲಿ ಗುರು, ಇದರ ಅನುಕೂಲ ಇದ್ದೇ ಇದೆ ನಿಮಗೆ. ಆದರೆ ಆ ಅನುಕೂಲವು ಚತುರ್ಥೇಶನು ಚತುರ್ಥದಲ್ಲೇ ಇರತಕ್ಕಂಥ ಅನುಕೂಲವು ಇನ್ನು ಈ ತಿಂಗಳು ಮುಗೀತದೆ. ಹಾಗಾಗಿ ಸ್ಥಾನ ಪಲ್ಲಟ, ಸ್ಥಾನ ಬದಲಾವಣೆ, ಆಲೋಚನೆಯ ಬದಲಾವಣೆ, ಸಂಘ ಸಾಹಿತ್ಯಗಳು ಬದಲಾವಣೆ ಆಗ್ತಕ್ಕಂಥದ್ದು, ಅನೇಕ ವೃಶ್ಚಿಕ ರಾಶಿಯವರಿಗೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಬದಲಾವಣೆಗಳಾಗ್ತದೆ ಈ ವರ್ಷ. ಕೆಲವು ಇಟ್ ಈಸ್ ಫಾರ್ ಬೆಟರ್, ಕೆಲವು ಅದು ಸ್ವಲ್ಪ ದೋಷಗಳಿಗೆ ಕಾರಣವಾಗ್ತದೆ. ರಾಜಕೀಯವಾಗಿ ಬಹಳ ಸವಾಲಿನ ಕೆಲಸ ಆಗ್ತದೆ. ಯಾಕಂದರೆ ನಮ್ಮ ದೇಶದಲ್ಲಿ ಅರ್ಧ ಮೇರು ನಾಯಕರುಗಳು ಫ್ರಮ್ ಆಲ್ ದ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ನಮ್ಮ ಪ್ರಧಾನಿಯವರು ರಾಶಿ ಕೂಡ ವೃಶ್ಚಿಕ ರಾಶಿಯೇ. ಅನೇಕರು ವೃಶ್ಚಿಕ ರಾಶಿಯವರೇ ಆಗಿದ್ದಾರೆ. ಕೆಲವರು ಮಾತ್ರ ವೃಷಭ ರಾಶಿಯವರಿದ್ದಾರೆ, ಕೆಲವರು ಸಿಂಹರಾಶಿಯವರಿದ್ದಾರೆ. ಅನೇಕರು ವೃಶ್ಚಿಕ ರಾಶಿಯ ಜನರೇ ದೇಶವನ್ನು ರಾಜ್ಯಗಳನ್ನೆಲ್ಲ ಆಳ್ತಾ ಇರತಕ್ಕಂಥದ್ದು. ಅದು ರಾಜಕೀಯ ರಾಶಿಯೂ ಹೌದು ವೃಶ್ಚಿಕ ರಾಶಿ. ಹಾಗಾಗಿ ಬಹಳಷ್ಟು ಬದಲಾವಣೆಗೆ ನೀವು ತಯಾರಾಗಬೇಕು. ದೈವಾನುಕೂಲ ಇದೆ, ಮೇ ಕೊನೆಯವರೆಗೂ ದೈವಾನುಕೂಲ ಇದೆ. ಸಪ್ತಮದಲ್ಲಿ ಗುರು. ಈ ಪರ್ಟಿಕ್ಯುಲರ್ ಮಾರ್ಚ್ ತಿಂಗಳಲ್ಲಿ ಬಹಳಷ್ಟು ಗೊಂದಲಗಳಿಗೆ ಕಾರಣವಾಗ್ತದೆ. ಹಾಗಾಗಿ ವೆಯ್ಟ್ ಆ್ಯಂಡ್ ವಾಚ್ ಅನ್ನೋದನ್ನು ನೀವು ಆಶ್ರಯ ಮಾಡಬೇಕು. ನೋಡೋಣ, ಅವಂತರ ಮಾಡೋದು ಬೇಡ, ಅಬ್ಸರ್ವ್ ಮಾಡಿ ಆಮೇಲೆ ಮುಂದುವರಿಯೋಣ. ಈ ರೀತಿಯ ಒಂದು ಮನೋಭಾವವನ್ನು ಬೆಳೆಸ್ಕೊಂಡು ಮಾರ್ಚ್ನಲ್ಲಿ ಮುಂದೆ ಹೋದರೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯ ದೋಷ, ಪಂಚಮದಲ್ಲಿ ಚತುರ್ಥ ಪಂಚಗ್ರಹರ ಒಂದು ಮೇಳೈಕೆ ಮತ್ತು ಶನಿಯ ಬದಲಾವಣೆಯಿಂದ ಶನಿಯ ದೃಷ್ಟಿ ಪರಿಹಾರ. ಮಾರ್ಚ್ ಕೊನೆಗೆ ಶನಿಯು ಮೀನರಾಶಿಗೆ ಹೋದಾಗ ದಶಮ ದೃಷ್ಟಿಯು ಪರಿಹಾರ ಆಗಿ, ಶನಿಯ ದೃಷ್ಟಿ ಇರೋದು ವ್ಯಾವಹಾರಿಕವಾಗಿ ಕೆಲವರಿಗೆ ಮಾತ್ರ ಒಳ್ಳೆಯದಷ್ಟೇ. ತೃತೀಯ ದೃಷ್ಟಿಯು ಮಾರಕ ದೃಷ್ಟಿ, ದಶಮ ದೃಷ್ಟಿ ವ್ಯಾವಹಾರಿಕ ದೃಷ್ಟಿ ಅಷ್ಟೇ. ಅದರಿಂದ ಶುಭ ಅಂತಂತ ಏನಿಲ್ಲ, ವ್ಯಾವಹಾರಿಕವಾಗಿ ಏನೇನೋ ಸಂಪಾದನೆ ಆಗ್ತದೆ. ಆ ಶನಿಯ ದೃಷ್ಟಿ ಕೂಡ ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಪರಿಹಾರ ಆಗ್ತದೆ. ಕೆಲವರೆಲ್ಲ ಅನೇಕವಾಗಿರ್ತಕ್ಕಂತಹ ಶತ್ರು ಬಾಧೆಗಳಿರ್ತದೆ, ರಾಜಕೀಯವಾಗಿ, ಕೌಟುಂಬಿಕವಾಗಿ, ವ್ಯಾವಹಾರಿಕವಾಗಿ. ಇದೆಲ್ಲ ಶನಿಯ ದೃಷ್ಟಿ ಪರಿಹಾರ ಆದಾಗ ಅದು ತನಗೆ ತಾನೇ ಕಡಿಮೆ ಆಗ್ತದೆ. ಒಂದು ನಾಗಶಾಂತಿ, ಆಶ್ಲೇಷ ಬಲಿ ಅಥವಾ ಸುಬ್ರಹ್ಮಣ್ಯ ಹೋಮ, ದುರ್ಗಾ ಹೋಮಗಳು ಮತ್ತು ನರಸಿಂಹದೇವರ ಅಭಿಷೇಕ ಸೇವೆಗಳು, ಇಂಥದ್ದನ್ನೆಲ್ಲ ವೃಶ್ಚಿಕ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಅವರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಶ್ರದ್ಧೆಯಿಂದ ಮಾಡೋದು ಬಹಳ ಒಳ್ಳೆಯದು. ಬಹುಗ್ರಹ ಯೋಗ, ಚತುರ್ಥದಲ್ಲಿ ರಾಹು ಬರ್ತಕ್ಕಂಥದ್ದು, ಪಂಚಮಕ್ಕೆ ಶನಿ ಹೋಗ್ತಕ್ಕಂಥದ್ದು, ಇದೆಲ್ಲ ಕಸರೆಗಳೇ, ಇದೆಲ್ಲ ಗ್ರಹ ದೋಷಗಳೇ. ಹಾಗಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಆರಾಧನೆಗಳನ್ನು ಪೂಜಾದಿಗಳನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.